ಈಗಾಗಲೇ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ CWRC ಸಭೆಯಲ್ಲಿ ರಾಜ್ಯ ಸರ್ಕಾರಕ್ಕೆ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿದ್ರು. ಆದೇಶವನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಇವತ್ತು CWMAಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿತ್ತು. CWMA ಕೂಡ ಇವತ್ತು 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತೇಳಿ ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಆದೇಶದ ಬಗ್ಗೆ ಮಾತಾಡಲಿಕ್ಕೆ ಈಗಾಗಲೇ ಕನ್ನಡ ಪರ ಹೋರಾಟಗಾರರಾಗಿರುವಂಥ ವಾಟಾಳ್ ನಾಗರಾಜ್ ಅವರು ಕೂಡ ಇರುವಂಥದ್ದು. ಸರ್, ಈಗಾಗಲೇ CWRC ಒಂದು ಆದೇಶವನ್ನು ಹೊರಡಿಸಿತ್ತು. CWMAಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಹೋಗಿತ್ತು. ಆ ಹಿನ್ನೆಲೆಯಲ್ಲಿ ಮತ್ತೆ CWMA ಕೂಡ 3500 ಕ್ಯೂಸೆಕ್ ನೀರನ್ನು ಬಿಡಲೇಬೇಕು ಅನ್ನೋಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಸರ್? ಯಾವ ಕಾರಣಕ್ಕೂ ನೀರು ಬಿಡೋಕ್ಕಾಗೋದಿಲ್ಲ, ಇದು ಸ್ಪಷ್ಟ. ಕಾವೇರಿ ನಿರ್ವಹಣಾ ಸಮಿತಿಯವರು ಅವರಿಗೆ ವಿವೇಚನೆ ಇಲ್ಲ. ಮೊದಲು ಅವರು ಮಾಡಬೇಕಾದ ಕರ್ತವ್ಯ, ನಮ್ಮ ಮೇಲ್ಮನವಿ ಬಂದ ತಕ್ಷಣ ಅವರು ಕರ್ನಾಟಕ ಬರಬೇಕಾಗಿತ್ತು, ನಮ್ಮ ಜಲಾಶಯ ನೋಡಬೇಕಾಗಿತ್ತು, ಆ ನೀರಿನ ಪರಿಸ್ಥಿತಿ ನೋಡಬೇಕಾಗಿತ್ತು, ಆಮೇಲೆ ಅವರು ತೀರ್ಪು ಕೊಡಬೇಕಾಗಿತ್ತು. ಇದು ಒಂದು. ಎರಡನೇದಾಗಿ, ಜಲಾಶಯ ನಮ್ಮದು. ನಮ್ಮ ಜಲಾಶಯಕ್ಕೆ ಹಿಂದೆ ಎರಡೂ ರಾಜ್ಯಕ್ಕೆ ಒಂದು ತೀರ್ಪು ಕೊಡ್ತಕ್ಕಂಥ ಮಂಡಳಿ ಬೇಕು ಅಂತ ಮಾಡಿದ್ರು. ಅವರು ನಮ್ಮ ನೀರನ್ನು ಅವ್ರ ಇಚ್ಛೆ ಬಂದಾಗ ಹಂಚಕ್ಕೆ ಆಗೋದಿಲ್ಲ. ಅದರಲ್ಲೂ ನಮಗೆ ಅನ್ಯಾಯ ಆಗಿದೆ, ನಮಗೆ ನೀರಿಲ್ಲ ಅಂತ ವಿಧದಲ್ಲಿ ನಮ್ಮ ಅಧಿಕಾರಿಗಳು ವಾದ ಮಾಡಿದ್ದಾರೆ. ಆದರೆ ಯಾರ ವಾದವನ್ನು ಕೇಳದೆ ನೀರು ಬಿಡಬೇಕು ಅಂತೇಳಿ ತಮಿಳುನಾಡು ಪರ ವಾದ ಮಾಡಿದ್ದಾರೆ. ನನಗನ್ನಿಸ್ತದೆ ಮೊದಲಿಂದಲೂ ಈ ಸಮಿತಿ ತಮಿಳುನಾಡಿನ ಪರ ಇದ್ದಾರೆ. ನಾವು ಕರ್ನಾಟಕ ಸರ್ಕಾರ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಸರ್ವಪಕ್ಷ ಅಂದ್ರೇನು, ನೂರಾರು ಇಲ್ಲ ಅಲ್ಲಿ. BJP ಮತ್ತು ಇಬ್ಬರು ಇದಕ್ಕೆ JDS ಕಾಂಗ್ರೆಸ್ಸು. ಸರ್ವಪಕ್ಷ ಅಂದರೆ ಹಿಂದೆ ಎಲ್ಲರನ್ನೂ ಕರಿತಿದ್ರು. ಕಮ್ಯುನಿಸ್ಟ್ ಪಾರ್ಟಿಯವರು ಕರಿತಾ ಇದ್ದರು, ಕನ್ನಡ ಚಳವಳಿಯವರು ಕರಿತಾ ಇದ್ದರು, ಅಲ್ಲಿಯ ಶಾಸಕರಾಗಿರಲಿ MP ಎಲ್ಲ ಕರೆದು ಸರ್ವಪಕ್ಷಗಳು ಅಂತಿದ್ರು. ಈಗ ಇವರಿವರೇ ಎರಡು ಪಾರ್ಟಿ ಸೇರಿ ನಾವೇ ಸರ್ವಪಕ್ಷ ಅಂತಿದೆ. ಅವ್ರು ಬಿಟ್ಟರೆ ಇವ್ರು ಬಿಟ್ಟರವರು. ಅದು ಅರ್ಥವಿಲ್ಲದ್ದು ಏನೇ ಆಗಲಿ, ಸರ್ವಪಕ್ಷ ಸಭೆಗೆ ಅವರು ನಾಳೆ ಕರೆದಿದ್ದಾರೆ. ಸರ್ವಪಕ್ಷ ಸಭೆಯಲ್ಲೂ ಸರ್ಕಾರದ ಕರ್ನಾಟಕದ ವಿರುದ್ಧ ತೀರ್ಮಾನ ತಗೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಆ ದೃಷ್ಟಿಯಿಂದ ಸರ್ವಪಕ್ಷ ಸಭೆಯೂ ಕರ್ನಾಟಕ ಅನ್ಯಾಯ ಆಗಿದೆ ಅಂತೇಳಿ ತೀರ್ಮಾನ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಸರ್ವಪಕ್ಷಗಳ ಸಭೆಯೂ ಸರ್ವಾನುಮತ ನಿರ್ಣಯ ಮಾಡಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ, ನೀರು ಬಿಡೋಕ್ಕೆ ಆಗೋದಿಲ್ಲ, ನೀರು ಬಿಟ್ಟರೆ ಕರ್ನಾಟಕ ಅನ್ಯಾಯ ಆಗುತ್ತೆ. ಇದು ಭಾಳ ಗಂಭೀರವಾಗಿ ಸ್ಪಷ್ಟವಾಗಿ ಹೇಳಲೇಬೇಕು. ಸರ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದಿನ ನಡೆ ಏನು ಸರ್? ನಾಳೆ ಇದೇ ಸ್ಥಳದಲ್ಲಿ ಹೋಟೆಲ್ನಲ್ಲಿ 11 ಗಂಟೆಗೆ ಕನ್ನಡ ಒಕ್ಕೂಟ, ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆ ಕರೆದಿದ್ದೀವಿ. ತೀರ್ಮಾನ ತಗೊಳ್ತೀವಿ, ಭಾರೀ ತೀರ್ಮಾನ ತಗೊಳ್ತೀವಿ. ರಾಜ್ಯದ ಹಿತಕ್ಕೆ ಅನುಕೂಲ ಆಗಲೇಬೇಕು. ಎಲ್ಲ ರೀತಿಯ ಹೋರಾಟಕ್ಕೂ ನಾವು ತಯಾರಾಗಿದ್ದೀವಿ. ಸಾವಿರಾರು ಜನ ಜೈಲಿಗೆ ಕಳಿಸೋಕ್ಕೂ ತಯಾರಾಗಿದ್ದೀವಿ. ಭದ್ರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ತೀರ್ಮಾನವನ್ನು ಕೈಗೊಳ್ತೀವಿ. ಸರ್, ಈಗ ಪ್ರತಿ ಬಾರಿ ಕೂಡ ರಾಜ್ಯಕ್ಕೆ ಈ ಒಂದು ಸಭೆಯಲ್ಲಿ ಅನ್ಯಾಯವೇ ಆಗುತ್ತೆ, ಪ್ರತಿ ಬಾರಿ ಕೂಡ ನೀರು ಬಿಡುವಂಥದ್ದೇ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ರಾಜ್ಯದ ಪರವಾಗಿ ಯಾರು ಕೂಡ ಈ ವಿಚಾರದಲ್ಲಿ ಧ್ವನಿ ಎತ್ತಂಥದ್ದಾಗಿರ್ಬೋದು, ಕಾನೂನು ಮೂಲಕವಾಗಿ ಹೋರಾಟ ಮಾಡುವಂಥದ್ದನ್ನು ಯಾಕೆ ಮಾಡ್ತಾ ಇಲ್ಲ? ಒಂದು ನಿಮ್ಗೆ ಹೇಳೋದಾದರೆ, ನನಗೆ ನೋವಾಗ್ತಾ ಇರೋದೇನು ಅಂದರೆ, ಭಾಳ ಪ್ರಮುಖವಾದಂಥ ಸ್ಥಳ ಪಾರ್ಲಿಮೆಂಟ್ಗೆ ನಮ್ಮವರು ಸುಮಾರು ಒಂದು 30 ಜನ ಇದ್ದಾರೆ, ಎಲ್ಲ ಪಾರ್ಟಿ ಸೇರಿದಂಗೆ. ಏನವ್ರು ಮಾತನಾಡ್ತಿಲ್ಲ ಅಂದರೆ
ಪರಿಸ್ಥಿತಿ ಏನು? ನಿಜವಾಗ್ಲೂ ಅವರು ಗೌರವ ಇದ್ದರೆ, ನಾನು ಈ ಮಾತು ಉಪಯೋಗಿಸಬಾರ್ದು, ನಿಜವಾಗಲೂ ಈ ರಾಜ್ಯದ ಬಗ್ಗೆ ಗೌರವ ಇದ್ದರೆ ಅವರಿಗೆ ಈ ರಾಜ್ಯವನ್ನು ನಾವು ಪ್ರತಿನಿಧಿಸ್ತಾ ಇದ್ದೇವೆ ಪಾರ್ಲಿಮೆಂಟ್ಲಿ ಅಂತಿದ್ದೆ ಅವ್ರ ತಲೆಯಲ್ಲಿ ಬಂದರೆ, ಅವರು ಈಗಾಗಲೇ ಸದನದ ಒಳಗೆ, ಪಾರ್ಲಿಮೆಂಟ್ ಸದನದ ಒಳಗೆ ಪ್ರಧಾನಮಂತ್ರಿ ಎದುರಿಗೆ ಸಭಾತ್ಯಾಗ ಮಾಡಬೇಕಾಗಿತ್ತು, ಧರಣ ಮಾಡಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು, ಧ್ವನಿನೇ ಎತ್ತಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಸದಸ್ಯರ ವಿರುದ್ಧವೂ ತೀವ್ರವಾದಂಥ ಹೋರಾಟವನ್ನು ಮಾಡ್ತೇವೆ. ಇವಿಷ್ಟು ಕೂಡ ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.